ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈ ವಿಡಿಯೋದಲ್ಲಿ ನಿಮಗೆ ಬ್ಯಾಂಗ್ಳೂರಿಂದ ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ರೋಡ್ ಕಂಡೀಷನ್ ಹೇಗಿದೆ, ಹೇಗೆ ಹೋಗ್ಬೋದು, ಅದೇ ಥರ ಟೋಲ್ಸ್ ಎಷ್ಟು ಬರ್ತಿದ್ದಾವೆ, ಮತ್ತು ಎಲ್ಲಿ ನಾವು ಕರೆಕ್ಟಾಗಿ ಪ್ರಾಪರ್ ಡೈವರ್ಷನ್ ಎಲ್ಲಿ ತೊಗೋಬೇಕು, ಅದೆಲ್ಲ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಆಲ್ಮೋಸ್ಟ್ ಮಧ್ಯಾಹ್ನ 1 ಗಂಟೆಗೆ ನಾವು ಸ್ಟಾರ್ಟ್ ಮಾಡಿದ್ವಿ ನಮ್ಮ ಟ್ರಾವೆಲ್ನ. ಸೊ ಆಲ್ಮೋಸ್ಟ್ 380 ಕಿಲೋಮೀಟರ್ಸ್ ಇದೆ. ಸೊ ನಾವು ಮಧ್ಯಾಹ್ನ ಆಲ್ಮೋಸ್ಟ್ 1 o'clock ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡ್ತಾ ಹೋಗ್ತಿದ್ವಿ. ಆ್ಯಸ್ ಆಫ್ ನೋ ನಿಮಗೆ ಹೈವೇ ಅಂತೂ ಸೂಪರ್ ಆಗಿದೆ, ಹೈದ್ರಾಬಾದ್ ಹೈವೇ. ಹೇಳಬೇಕಂದ್ರೆ ಬ್ಯಾಂಗ್ಳೂರಿನಿಂದ ಅನಂತಪುರ್ ಗುತ್ತಿವರೆಗೂ ನಿಮಗೆ ರೋಡ್ ಸೂಪರ್ ಆಗಿರುತ್ತೆ. ಆಮೇಲೆ ನಿಮಗೆ ಏನಿದ್ರು ಹಡಲ್ಸ್ ಕಾಣಿಸೋದು. ನೀವು ಒನ್ಸ್ ಏರ್ಪೋರ್ಟ್ ಟೋಲ್ ಆದಮೇಲೆ ನಿಮ್ಗೆ ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ರೋಡ್ ಫ್ರೀಯಾಗಿ ಮೂವ್ ಆಗ್ತಿರುತ್ತೆ. ನೀವು ನೋಡ್ಬೋದು, ನಾವು ಆಲ್ರೆಡಿ ಹತ್ರ ಚಿಕ್ಕಬಳ್ಳಾಪುರ ಹತ್ರ ಇದ್ದೀವಿ. ಸೊ ಆಲ್ಮೋಸ್ಟ್ 2 o'clock ಆಗಿತ್ತು. ಇನ್ನೇನು ಲಂಚ್ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡ್ತಿದ್ವಿ. ನಾವು ಲಂಚ್ ಮಾಡೋಕ್ಕೆ ಮುಂಚೆ ನಾವು ಚಿಕ್ಕಬಳ್ಳಾಪುರ ಆದಮೇಲೆ ಬಾಗೇಪಲ್ಲಿ ಹತ್ರ ಲಂಚ್ ಮಾಡ್ಬೇಕಂತ ಡಿಸೈಡ್ ಮಾಡಿ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಸೊ ನಾವು ಈ ಹೋಟೆಲ್ ಕೋಮಲ್ ಅನ್ನೋ ಪ್ಲೇಸ್ ಹತ್ರ ಸ್ಟಾಪ್ ಮಾಡಿದ್ವಿ ನಾವು. ಸೊ ನೀವು ಯಾವಾಗನ ಟ್ರೈ ಮಾಡ್ಬೇಕಂದ್ರೆ ಮಾಡ್ಬೋದು ಒನ್ಸ್. ಸೊ ನಾಟ್ ಬ್ಯಾಡ್, ನಾಟ್ ಗುಡ್ ಅಂತ ಹೇಳ್ತೀನಿ. ರೀಸೆಂಟ್ ಹೋಟೆಲ್ ಆಗಿದೆ, ಬಟ್ ನೋಡೋಕ್ಕಂತೂ ಸೂಪರ್ ಆಗಿದೆ. ಬಟ್ ನಿಮ್ಮ ಟೇಸ್ಟ್ ಆಗಲಿ ಸ್ವಲ್ಪ ಕಾಸ್ಟ್ಲಿಯಾಗೇ ಇರುತ್ತೆ ನಿಮಗೆ. ಸೊ ಒನ್ಸ್ ಆಫ್ ಅ ಟೈಮ್ ನೀವು ಟ್ರೈ ಮಾಡ್ಬೋದು. ಅದು ನಾನು ನಿಮ್ಗೆ ಸಜೆಸ್ಟ್ ಮಾಡಬಲ್ಲೆ. ಊಟ ಮಾಡ್ಕೊಂಡು ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 20 ಮಿನಿಟ್ಸ್ ನಾವು ಬ್ರೇಕ್ ತೊಗೊಂಡಿದ್ವಿ. ಶಾರ್ಟ್ ಬ್ರೇಕ್ ಆಗಿತ್ತು, ಯಾಕಂದರೆ ಮಧ್ಯಾಹ್ನ ಹೋಗಿತ್ತು, ನಾವು ಬೇಗ ಹೋಗ್ಬೇಕಂತ ಒಂದು ಇಷ್ಟರಿಂದ ಮತ್ತೆ ಸ್ಟಾರ್ಟ್. ನಂದೊಂದು ಸಜೆಷನ್ ಏನಂದರೆ, ಯಾರಾದ್ರೂ ಪೆಟ್ರೋಲ್ ರೀಫಿಲ್ ಮಾಡ್ಕೋಬೇಕಾದ್ರೆ ಕಾರ್ಗೆ ಆಲ್ಮೋಸ್ಟ್ ಬಾಗೇಪಲ್ಲಿ ಟೋಲ್ ಆಗಿದ ತಕ್ಷಣ ಮಾಡ್ಕೊಡಿ. ಯಾಕಂದರೆ ಒನ್ಸ್ ನೀವು ಆಂಧ್ರ ಬಾರ್ಡ್ರಿಗೆ ಎಂಟ್ರ್ ಆದರೆ ನಿಮಗೆ ಪೆಟ್ರೋಲ್ ರೇಟ್ ಆಲ್ಮೋಸ್ಟ್ 10 rupees ಪರ್ ಲೀಟರ್ ತುಂಬ ಆಗುತ್ತೆ. ಸೊ ನಾವು ಪೆನುಗೊಂಡ ಜಂಕ್ಷನ್ ಹತ್ರ ಆದಮೇಲೆ ನೀವು ನೋಡ್ಬೋದು ಕಿಯಾ ಫ್ಯಾಕ್ಟ್ರಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ನಿಮಗೆ ಹೋಗ್ಬೇಕಾದ್ರೆ ರೈಟ್ ಸೈಡೇ ಕಾಣಿಸುತ್ತೆ ಕಿಯಾ ಫ್ಯಾಕ್ಟ್ರಿ, ತುಂಬ ದೊಡ್ಡದಾಗಿದೆ. ಅವ್ರದ್ದು ಮ್ಯಾನುಫ್ಯಾಕ್ಚರ್ ಹಬ್ ಇದು. ಸೊ ಇಲ್ಲೇ ಎಲ್ಲ ಕಿಯಾ ಕಂಪ್ನಿ ಕಾರ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗೋದು, ಇಲ್ಲೇ ಟೆಸ್ಟಿಂಗ್ ಆಗುತ್ತೆ, ಇಲ್ಲೇ ಪ್ರೊಡಕ್ಷನು ಆಗುತ್ತೆ. ಇಲ್ಲಿಂದ ಎಲ್ಲರೂ ಶಿಪ್ಮೆಂಟು ಆಗುತ್ತೆ. ಆಮೇಲೆ ಇಂಪೋರ್ಟು ಮಾಡ್ತಾರೆ, ಎಕ್ಸ್ಪೋರ್ಟು ಮಾಡ್ಕೊತಾರೆ, ಪಾರ್ಟ್ಸ್ ಆಗಲಿ ಕಾರ್ಸ್ ಆಗಲಿ. ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಹೇಳ್ಬಿಟ್ಟು. ತುಂಬ ಸುಂದರವಾಗಿತ್ತು ನೋಡೋಕ್ಕೆ. ತುಂಬ ಡಿಸ್ಟೆನ್ಸಲ್ಲಿದ್ರೂ ನೋಡ್ಬೋದು ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ನೀವು ಕಿಯಾ ಫ್ಯಾಕ್ಟ್ರಿ. ಆಲ್ಮೋಸ್ಟ್ ಇದು ಪೆನುಗೊಂಡ ಹತ್ರ ಬರುತ್ತೆ ನಿಮಗೆ. ಸೊ ನಾನು ಇದಕ್ಕೆ ಮುಂಚೆ ಹೇಳ್ದಂಗೆ ನಿಮಗೆ ಪೆಟ್ರೋಲ್ ಎಣ್ಣೆ ರೀಫಿಲ್ ಮಾಡಬೇಕಂದ್ರೆ ನಾವು ಕರ್ನಾಟಕದಲ್ಲಿ ಮಾಡೋದೇ ಉತ್ತಮ. ಯಾಕಂದರೆ ಆಲ್ಮೋಸ್ಟ್ 11 rupees ಪರ್ ಲೀಟರ್ ಜಾಸ್ತಿ ಆಗುತ್ತೆ ನಿಮಗೆ ಪೆಟ್ರೋಲ್. ಈಗ ನಾವಿದು ಅನಂತಪುರ್ ಟೋಲ್ ಇದು. ಸೊ ಅನಂತಪುರ್ ಟೋಲ್ ಆದಮೇಲೆ ಇನ್ನೊಂದು ಟೋಲ್ ಸಿಗುತ್ತೆ ನಿಮಗೆ, ಗುತ್ತಿ ಹತ್ರ ಒಂದು ಟೋಲ್ ಸಿಗುತ್ತೆ. ಆಮೇಲೆ ಮಂತ್ರಾಲಯ ಬೈಪಾಸಲ್ಲಿ ಒಂದು ಟೋಲ್ ಸಿಗುತ್ತೆ, ಅವೆರಡೇ. ಸೊ ಕಾಸ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 620 rupees ಏನೋ ಆಗುತ್ತೆ ನಿಮಗೆ. ಸೊ ಇಲ್ಲಿ ನಾವು ಟೋಲ್ ಎಂಟರ್ ಆದ್ವಿ. ಎಕ್ಸಿಟ್ ಆಗಿ ಹೀಗೆ ನಮ್ಮ ಮುಂದೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ನೋಡ್ಬೋದು ರೋಡ್ಸ್ ಎಲ್ಲ ಪರವಾಗಿಲ್ಲ, ಈವರೆಗೂ ಚೆನ್ನಾಗೇ ಇತ್ತು. ಅನಂತಪುರ ಆದಮೇಲೆ ಅಲ್ಲಲ್ಲಿ ನಿಮ್ಗೆ ಮಧ್ಯೆ ಚಿಕ್ಕ ಚಿಕ್ಕ ಪಾಟ್ ಹೋಲ್ಸ್ ಕಾಣಿಸ್ತಾ ಇರುತ್ತೆ. ಏನು ಗುತ್ತಿ ಒಂದು 2 kilometers ಇದ್ದಾಗ ಒಂದು ಟೋಲ್ ಬರುತ್ತೆ. ಇದೇ ಫೈನಲ್ ಟೋಲ್, ನಿಮ್ಗೆ ಹೈವೇ ಎಂಡ್ ಆಗೋ ಟೋಲ್ ಇದು. ಈ ಟೋಲು ತುಂಬ ಕಾಸ್ಟ್ಲಿನೇ ಇತ್ತು. ಆಲ್ಮೋಸ್ಟ್ 120 to 130 rupees ಆಗುತ್ತೆ ಈ ಟೋಲ್ ನಿಮಗೆ. ಸೊ ಇಲ್ಲಿ ನಾನು ನಿಮಗೆ ಫುಲ್ಲು 5 ಟೋಲ್ಸ್ ಬರುತ್ತೆ. ನೀವು ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡಿದ್ರೆ ಟೋಟಲ್ 620 rupees ಏನೋ ಆಗುತ್ತೆ ಒನ್ ಸೈಡ್ ನಿಮಗೆ. 620 ಆಲ್ಮೋಸ್ಟ್ 1240 rupees ನಿಮ್ಗೆ ಟೋಲ್ಗೆ ಬೇಕಾಗುತ್ತೆ. ಬಟ್ ರೋಡ್ಸ್ ಅಪ್ ಟು ನಾವು ಓಕೆ ಅನ್ಬೋದು, ಏನು ಅಷ್ಟು ಎಕ್ಸಲೆಂಟ್ ಆಗೇನಿಲ್ಲ. ಸೊ ಇಲ್ಲಿ ನಾನು ಹೇಳಿದ್ನಲ್ಲ ಗುತ್ತಿ ಹತ್ರ ಲೆಫ್ಟ್ ತೊಗೋಬೇಕಂತ ಹೇಳ್ಬಿಟ್ಟು. ನೀವು ಇಲ್ಲಿ ಸ್ಟ್ರೈಟ್ ಹೋದರೆ ಕರ್ನೂಲ್ಗೆ ಹೋಗ್ಬಿಡುತ್ತೆ, ಹೈದ್ರಾಬಾದ್ ರೋಡ್ ಅದು. ನಾವು ಇಲ್ಲಿ ಲೆಫ್ಟ್ ತೊಗೋಬೇಕು. ಬಟ್ ಇಲ್ಲಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲ್ ಹಡಲ್ಸ್ ಅಲ್ಲ. ಅಂದರೆ ಗುತ್ತಿನಿಂದ ನೀವು ಮಂತ್ರಾಲಯ ಹೋಗೋಕ್ಕೆ ಜಸ್ಟ್ 100 kilometers ಏನೋ ಇರುತ್ತೆ, 104, 105 ಇರುತ್ತೆ. ಬಟ್ ನಿಮ್ಗೆ ಆಲ್ಮೋಸ್ಟ್ 3 hours ಜರ್ನಿ, 2.5 hours to 245 minutes ಆಗುತ್ತೆ.
ಯಾಕಂದರೆ ರೋಡ್ ತುಂಬ ಒಂಥರ ಸಿಂಗಲ್ ರೋಡೇ ಅನ್ಬೋದು. ಸಿಂಗಲ್ ರೋಡ್ ಇನ್ ದ ಸೆನ್ಸ್ ಹೋಗೋಕೆ ಒಂದು ಕಡೆ ಬರೋಕೆ ಒಂದು ಕಡೆ ಮಾತ್ರ ಇರುತ್ತೆ. ನೀವು ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಟೀ ಬ್ರೇಕ್ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ. ಸೊ ಇಲ್ಲಾದ್ಮೇಲೆ ನಿಮ್ಗೆ ಏನೂ ಸಿಗಲ್ಲ. ಮುಂದಕ್ಕೆ ಮಂತ್ರಾಲಯವರೆಗೂ ಎಲ್ಲೂ ನೀವು ಟೀ ಕುಡಿಬೇಕಂದ್ರೂ, ಊಟ ಟಿಫನ್ ಏನು ಮಾಡ್ಬೇಕಂದ್ರೂ ಏನೂ ಸಿಗಲ್ಲ. ಆಮೇಲೆ ಎಲ್ಲನೂ ಚೆನ್ನಾಗೂ ಇರಲ್ಲ ಅಷ್ಟು. ಸೊ ನನ್ನ ಸಜೆಷನ್ ಏನಂದರೆ, ನೀವು ಲಂಚ್ ಬ್ರೇಕ್ ಆಗಲಿ ಇಲ್ಲಾಂದರೆ ಡಿನ್ನರ್ ಏನೋ ಮಾಡಬೇಕಂದ್ರೂ ಅನಂತಪುರ ಅಷ್ಟರಲ್ಲಿ ಮುಗಿಸ್ಕೊಂಡ್ರೆ ಒಳ್ಳೆಯದು. ಆಮೇಲೆ ನಿಮಗೆ ಅಷ್ಟು ಚೆನ್ನಾಗೂ ಇರಲ್ಲ ಮುಂದಕ್ಕೆ ಹೋಗ್ತಾ ಹೋಗ್ತಾ. ನಾವಿಲ್ಲಿ ಜಸ್ಟ್ ಇನ್ನೇನು ಗುತ್ತಿ ಊರ ಹತ್ರ ಹೋಗಿ ಮುಂಚೆ ಅಮೋಘ್ ಅಂತ ಒಂದು ಹೋಟೆಲ್ ಇತ್ತು, ಇಲ್ಲಿ ನಾವು ಟೀ ಬ್ರೇಕ್ ತೊಗೊಂಡ್ವಿ. ಆಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ ಟೀ ಬ್ರೇಕ್ ಆದಮೇಲೆ. ನೀವು ನೋಡ್ಬೋದು ಗುತ್ತಿ ಒಳಗೆ ಹೋಗ್ತಿದ್ವಿ. ಇಲ್ಲೂ ಅಷ್ಟೇ ಸ್ವಲ್ಪ ಕಂಜೆಸ್ಟೆಡ್ ಆಗೇ ಇದೆ. ಇಲ್ಲೆಲ್ಲ ನಮ್ಮ ಮೇನ್ ಪ್ರಾಬ್ಲಮ್ ಏನು ಅನ್ಸುತ್ತೆ ಅಂದರೆ, ನಮ್ಮ ಸಿಟಿಯಲ್ಲೆಲ್ಲ ಸ್ವಲ್ಪ ರೂಲ್ಸ್ ಫಾಲೋ ಮಾಡ್ತಾರೆ ಜನ. ಇಲ್ಲಂತೂ ನೀವು ಹಾರ್ನ್ ನೋಡಿದ್ರೂ ಸೈಡ್ಗೆ ಹೋಗಲ್ಲ, ಏನು ಮಾಡಿದ್ರೂ ಸೈಡ್ಗೆ ಹೋಗಲ್ಲ, ನಾವೇ ಸೈಡ್ ಹೋಗ್ಬೇಕಷ್ಟೇ. ಸೊ ನೀವು ನೋಡ್ಬೋದು ರೂಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ರೂಟ್ ಹೆಂಗಿದೆ ಅಂದರೆ, ಎಸ್ಪೆಷಲಿ ನಾನು ಏನು ಹೇಳ್ತಿದ್ದೆ ಅಂದರೆ, ಸ್ವಲ್ಪ ಎಸ್ ಯು ವಿ ಟೈಪ್ ಕಾರ್ಸ್ ಎಲ್ಲ ನಾವು ಕೆಳಗಡೆ ಟಚ್ ಆಗದೆ ಹೋಗ್ಬೋದು ಆರಾಮಾಗಿ. ಬಟ್ ಸಿಡಾನ್ ಕಾರ್ಸ್ ಆಗಲಿ ಚಿಕ್ಕ ಕಾರ್ಸ್ ಆಗಲಿ ತುಂಬ ಹುಷಾರಾಗಿರಬೇಕು. ಎಸ್ಪೆಷಲಿ ನೈಟ್ ಟೈಮ್ಸ್ ಅಂತೂ ಟ್ರಾವೆಲ್ ಮಾಡಬೇಡ ಅಂತ ಹೇಳ್ತೀನಿ. ನಾನಂತೂ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀನಿ. ತುಂಬ ಪಾಟ್ ಹೋಲ್ಸ್ ಇದೆ. ನೀವು ಹಳ್ಳಗಳಂತೂ ಕೆಳಗಡೆ ಟಚ್ಚೇ ಆಗ್ಬಿಡುತ್ತೆ, ಇಲ್ಲಾಂದರೆ ಒಂದು ಸೈಡ್ ನಿಲ್ಲಿಸಲೇಬೇಕು ಗಾಡಿನ. ನಿಮಗೆ ಇನ್ ಕೇಸ್ ಮಳೆ ಗಿಳೆ ಬಿದ್ದರೆ ಅಂತೂ ನಿಮಗೆ ಗೊತ್ತೇ ಆಗಲ್ಲ ಎಷ್ಟು ಹಳ್ಳ ಇದೆ ಅಂತ ಹೇಳ್ಬಿಟ್ಟು. ಎಸ್ಪೆಷಲಿ ಬೆಳಿನೋ ಆಗಲಿ ವರ್ನಾ ಆಗಲಿ ಸಿಡಾನ್ ಕಾರ್ಸ್ ನಾನು ಹೇಳ್ತಿರೋದು. ನೋಡಿ ಬ್ಯಾಡ್ ರೋಡ್ಸ್ ಹೇಗಿದೆ ಅಂದರೆ, ತುಂಬ ಕೆಟ್ಟದಾಗಿದೆ ರೋಡ್. ಪ್ರತಿಯೊಂದು ವಿಲೇಜ್ಗೂ ನಿಮ್ಗೊಂದು ದೊಡ್ಡ ಪಾಟ್ ಹೋಲ್ ಅಂತೂ ಸಿಕ್ಕೇ ಸಿಗುತ್ತೆ. ಈವನ್ ಲಾರೀಸೇ ಸ್ಟಾಪ್ ಮಾಡಿಬಿಡ್ತಿದ್ದಾರೆ. ನೀವು ತಿಳ್ಕೊಳ್ಳಿ ಎಷ್ಟು ಬ್ಯಾಡ್ ಆಗಿದೆ ರೋಡ್ಸ್ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ಬಂದಾಗಂತೂ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿತ್ತು. ಈ ಸಲ ಅಂತೂ ತುಂಬ ಅಧ್ವಾನ ಆಗಿದೆ ರೋಡ್ಸ್ ಎಲ್ಲ, ಎಸ್ಪೆಷಲಿ ಗುತ್ತಿನಿಂದ ಮಂತ್ರಾಲಯವರೆಗೂ. ನೋಡಿ ಎಷ್ಟೆಷ್ಟು ದೊಡ್ಡ ಪಾಟ್ ಹೋಲ್ಸ್. ನೋಡಿ ಆ ಕಾರ್ಸ್ ನೀವು ನೋಡ್ಬೋದು, ಅವ್ರು ಒಂದು ಸೈಡಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ತುಂಬ ಪಾಟ್ ಹೋಲ್ಸ್ ಇದೆ. ನಾವು ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಮ್ಮ ಪ್ರಾಬ್ಲಮ್ ಏನಂದರೆ, ಪ್ರತಿಯೊಂದು ಹಳ್ಳಿಗೂ ನಿಮಗೆ ಒಂದು ಹೋಲ್ ಸಿಕ್ಕೇ ಸಿಗುತ್ತೆ ದೊಡ್ಡದಾಗಿ. ಸೊ ಯಾರ್ಯಾರು ಕಾರ್ಸ್ ತೊಗೊಂಡು, ಇಲ್ಲಿ ನೋಡಿ ನೀವು ಅಂಡರ್ ಬ್ರಿಡ್ಜ್ ಹೇಗಿದೆ ಅಂದರೆ, ಆಲ್ಮೋಸ್ಟ್ ಅರ್ಧ ಅಡಿಯಲ್ಲಿ ಆಲ್ಮೋಸ್ಟ್ 2 ಅಡಿ ಅಷ್ಟು ನೀರು ನಿಂತಿರುತ್ತೆ ಅಲ್ಲಿ. ಅಲ್ಲಂತೂ ಫುಲ್ ಕಲ್ಲೇ ಇದೆ ಅಲ್ಲಂತೂ. ನಮಗೂ ತುಂಬ ಭಯ ಆಗಿತ್ತು. ಇವಂದು ನಮ್ಮ ಕಾರ್ ಸ್ವಲ್ಪ ಹೈಟ್ ಇದ್ರೂ ಕೆಳಗಡೆ ಟಚ್ ಆಗ್ಬೋದೇನೋ ಅಂತ ಒಂದು ಭಯನೂ ಇತ್ತು. ಪಾಟ್ ಹೋಲ್ಸ್ ಅಂತೂ ತುಂಬ ದೊಡ್ಡದಾಗಿದ್ದಾವೆ. ನೀವು ನೋಡ್ಬೋದು, ಇಲ್ಲಿ ನೋಡಿ ರೋಡ್ ನಿಮ್ಗೆ ನೋಡೋದನ್ನು ಕಾಣಿಸ್ತಿದೆ ರೋಡ್ ಹೇಗಿದೆ ಅಂತ ಹೇಳ್ಬಿಟ್ಟು. ನನ್ನ ಸಜೆಷನ್ ಏನಂದರೆ, ಟ್ರಾವೆಲ್ ಮಾಡೋರು ಆಲ್ಮೋಸ್ಟ್ ಡೇ ಟೈಮಲ್ಲಿ ಟ್ರಾವೆಲ್ ಮಾಡಿದ್ರೆ ಒಳ್ಳೆಯದು. ನೈಟ್ ಟೈಮ್ಸ್ ಅಂತೂ ಸ್ವಲ್ಪ ಈ ರೋಡ್ನ ಅವಾಯ್ಡ್ ಮಾಡಿ. ಈ ರೋಡು ಎಲ್ಲ ನೀವು ಬಳ್ಳಾರಿ ಕಡೆಯಿಂದ ಬಂದ್ರೂ ಅದೇ ರೋಡ್ ಅದೇ ಥರನೇ ಇರುತ್ತೆ. ಒನ್ಸ್ ಈ ವಿಲೇಜ್ ದಾಟಿದ್ಮೇಲೆ ನಿಮಗೆ ಲೊಕೇಶನ್ಸ್ ಆಗಲಿ ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೀವು ಆ ಮೌಂಟನ್ಸ್ ಆಗಲಿ ಗ್ರೀನರಿ. ಈಗ ಸದ್ಯಕ್ಕೆ ಮಳೆಗಾಲ ಇರೋದ್ರಿಂದ ಆ ಗ್ರೀನರಿ ಪಾರ್ಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ. ನೀವು ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಒಂಥರ ಮಡಿಕೇರಿ ಫೀಲಿಂಗು ಅನಿಸ್ಬೋದು ನಿಮಗೆ. ಮೌಂಟನ್ ಥರ ಮೇಲೆಯಿಂದ ಕೆಳಗಡೆವರೆಗೂ ಸ್ಲ್ಯಾಂಡ್ ಆಗಿರೋದೆ. ಸೊ ಆ ವ್ಯೂನ ನಿಮ್ಗೆ ಹೇಗೆ ಅನಿಸ್ತು ವ್ಯೂ ಅಂತ ಕಮೆಂಟ್ ಮಾಡಿ. ಸೊ ನಮಗಂತೂ ತುಂಬ ಚೆನ್ನಾಗಿತ್ತು, ಯಾಕಂದರೆ ಡ್ರೈವಿಂಗಲ್ಲಿ ರೈಟ್ ಸೈಡ್ ಆಗಲಿ ಲೆಫ್ಟ್ ಸೈಡ್ ಆಗಲಿ ವ್ಯೂ ಅಂತೂ ಸೂಪರ್ ಆಗಿತ್ತು. ಸೊ ಆಲ್ಮೋಸ್ಟ್ ಸಂಜೆ ಆಗ್ತಾ ಬರ್ತಾ ಇತ್ತು. ಸೊ ನಾನು ಅದಕ್ಕೆ ಹೇಳ್ತಿರೋದು, ನೈಟ್ ಟೈಮ್ಸಲ್ಲಿ ಅವಾಯ್ಡ್ ಮಾಡಿ ಅಂತ ಹೇಳ್ಬಿಟ್ಟು. ಯಾಕಂದರೆ ರೋಡ್ ಅಂತೂ ತುಂಬ ಕೆಟ್ಟದಾಗಿದೆ ಹೇಳಬೇಕಂದ್ರೆ. ಇನ್ನೇನು ಮಂತ್ರಾಲಯ 64 ಕಿಲೋಮೀಟರ್ಸ್ ಇದ್ದಾಗ ನಿಮ್ಗೆ ಗೂಗಲ್ ಒಂದು ರೈಟ್ ಡೈರೆಕ್ಷನ್ ಅಂತ ತೋರಿಸುತ್ತೆ ಮ್ಯಾಪಲ್ಲಿ. ಬಟ್ ನಾನೇನು ಹೇಳ್ತೀನಿ ಅಂದರೆ, ಆ ರೂಟ್ನ ಅವಾಯ್ಡ್ ಮಾಡಿ ಸ್ಟ್ರೈಟ್ ಆಗಿ ಬೈಪಾಸಲ್ಲೇ ಮುಂದುವರಿರಿ ಅಂತ ಹೇಳ್ತೀನಿ. ಯಾಕಂದರೆ ರೈಟ್ ಹೋದ್ಮೇಲೆ ಇನ್ನೂ ಸಿಂಗಲ್ ರೋಡ್ ಆಗ್ಬಿಡುತ್ತೆ, ತುಂಬ ಕಂಜೆಸ್ಟೆಡ್ ಇರುತ್ತೆ. 60 ಕಿಲೋಮೀಟರ್ಸ್ ಓಡಿಸೋದಂತೂ ತುಂಬ ಕಷ್ಟನೂ ಆಗ್ಬಿಡುತ್ತೆ. ನನ್ನ ಸಜೆಷನ್ ಅಂದರೆ ಸ್ಟ್ರೈಟ್ ಹೋಗಿ. ಸ್ಟ್ರೈಟ್ ಹೋದ್ಮೇಲೆ ನಿಮಗೆ ಮತ್ತೆ ಆದೋನಿ ಹತ್ರ ರೈಟ್ ಸೈಡ್ ಬೈಪಾಸ್ ಸಿಗುತ್ತೆ, ಅಲ್ಲಿ ರೈಟ್ ತೊಗೊಂಡ್ರೆ ಉತ್ತಮ. ಯಾಕಂದರೆ ಅಲ್ಲಿಂದ 40 ಕಿಲೋಮೀಟರ್ಸ್ ಹೈವೇ ಸೂಪರ್ ಆಗಿದೆ. ನಾವಂತೂ ಸ್ಟ್ರೈಟ್ ಹೋಗಿ ಮತ್ತೆ ರೈಟ್ ತೊಗೊಂಡ್ವಿ. ಇಲ್ಲಿ ನೋಡ್ಬೋದು ನಿಮಗೆ, ಇಲ್ಲೇ ಈ ಕಡೆ ಎಲ್ಲ ನಿಮ್ಗೆ ಮಂತ್ರಾಲಯ ಆದೋನಿ ಕಡೆ ಎಲ್ಲ ತುಂಬ ವಿಂಡ್ ಮಿಲ್ಸ್ ಇರುತ್ತೆ. ಇಲ್ಲೆಲ್ಲ ಇವರು ಎಲೆಕ್ಟ್ರಿಸಿಟಿ ಇಲ್ಲೇ ಜನರೇಟ್ ಮಾಡ್ತಾರೆ. ನೀವು ನೋಡ್ಬೋದು ಸೂಪರ್ ಆಗಿದೆ ವಿಂಡ್ ಮಿಲ್ ನೋಡೋದಕ್ಕೂ ಆಗಲಿ. ನಾವು ಒನ್ಸ್ ಕ್ರಾಸ್ ಆದಮೇಲೆ ನಾವು ರೈಟ್ ತೊಗೊಂಡ್ವಿ. ರೈಟ್ ತೊಗೊಂಡು ನಾನು ಹೇಳಿದ್ನಲ್ಲ ನಿಮಗೆ, ಬೈಪಾಸ್ ಟುವರ್ಡ್ಸ್ ರಾಯಚೂರು ರೋಡ್ ಅಂತ ಸಿಗುತ್ತೆ. ಅದಂತೂ ಹೈವೇ ಚೆನ್ನಾಗಿದೆ. ನಿಮಗೆ ಒಂದು ಟೋಲ್ ಒಂದು ಬರುತ್ತೆ ಅಲ್ಲಿ, ಆಲ್ಮೋಸ್ಟ್ 55 ರುಪೀಸ್ ಅದು. ರೋಡ್ ಅಂತೂ ತುಂಬ ಚೆನ್ನಾಗಿದೆ. ಆಮೇಲೆ 40 ಕಿಲೋಮೀಟರ್ಸ್ ನಿಮ್ಗೆ ರೋಡ್ ಸ್ವಲ್ಪ ಸೊ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ನೀವು 64 ಕಿಲೋಮೀಟರ್ ಪಾಯಿಂಟ್ ಅಂತ ರೈಟ್ ಅಂತೂ ತೊಗೊಳಕ್ಕೆ ಹೋಗ್ಬಿಡಿ, ಸ್ಟ್ರೈಟ್ ಬನ್ನಿ. ಆಮೇಲೆ ನಿಮ್ಮ ರೈಟ್ ಸ್ವಲ್ಪ ಎಂಜಾಯ್ ಮಾಡ್ಬೋದು. ನಾವು ಮಂತ್ರಾಲಯ ರೀಚ್ ಆದ್ವಿ. ಅದು ಆಲ್ಮೋಸ್ಟ್ 7:30 ಹೋಗಿತ್ತು. ನೋಡ್ಬೋದು ರಾತ್ರಿ ಹೊತ್ತು ಟೆಂಪಲ್ ನೋಡೋಕ್ಕೆ ಸೂಪರ್ ಆಗಿರುತ್ತೆ.
ಮಂತ್ರಾಲಯದ ಎಂಟ್ರೆನ್ಸ್ ಆರ್ಚ್ ಇದು. ಸೊ ಆ ಲೈಟ್ ಸೆಟ್ಟಿಂಗ್ಸೇ ಆಗಲಿ ರಾತ್ರಿ ಹೊತ್ತು ನೋಡೋಕೆ ತುಂಬ ಅದ್ಭುತವಾಗಿರುತ್ತೆ, ಚಂದವಾಗಿರುತ್ತೆ. ನೀವು ನೋಡ್ಬೋದು ಇಲ್ಲಿ ನಾವು ಆರ್ಚ್ ಹತ್ರ ಇದ್ದೀವಿ. ಸೊ ನಾವೇನು ಫಸ್ಟ್ ರೂಮ್ಗೆ ಹೋಗಲಿಲ್ಲ, ನಾವು ಆಲ್ಮೋಸ್ಟ್ ಟೈಮ್ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಒಂದ್ಸರಿ ದರ್ಶನ ಮಾಡ್ಕೊಂಡು ಮತ್ತೆ ಬೆಳಗ್ಗೆ ದರ್ಶನ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ಪಾರ್ಕಿಂಗ್ ದೇವಸ್ಥಾನ ಹತ್ರನೇ ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ನೀವು ನೋಡ್ಬೋದು ನೈಟ್ ವ್ಯೂ ಅಂತೂ ಸೂಪರ್. ಆ ನೈಟ್ ವ್ಯೂ ನೀವು ಮುಂದೆ ನೋಡ್ಬೋದು. ನಿಮಗೆ ಒನ್ಸೇನು ಟೆಂಪಲ್ ಹತ್ರ ಹೋದಾಗ ನಿಮ್ಗೆ ತೋರಿಸ್ತೀನಿ. ಆ ಟೆಂಪಲ್ ನೈಟ್ ಹೊತ್ತಂತೂ ತುಂಬ ಅದ್ಭುತವಾಗಿರುತ್ತೆ. ತುಂಬ ಜನ ರಾತ್ರಿ ಹೊತ್ತು ಬರ್ತಾರೆ, ಅಲ್ಲಿ ತೇರೆಲ್ಲ ನೋಡ್ಬೋದು. 7 o'clockಗೆ ನಿಮಗೆ ಮಂತ್ರಾಲಯದಲ್ಲಿ ತೇರು ಇರುತ್ತೆ, ರಾಯರ ಆರಾಧನೆ ನಡೀತಿರುತ್ತೆ 7 to 7:45. ಆಮೇಲೆ ನಿಮಗೆ ಅಲ್ಲೇ ಡಿನ್ನರು ಆಗುತ್ತೆ, ಪ್ರಸಾದನೂ ಅಲ್ಲೇ ಕೊಡ್ತಾರೆ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಬೆಳಗ್ಗೆ ವ್ಯೂನ ರಾತ್ರಿ ಬಂದ್ಬಿಟ್ಟು ಮಂತ್ರಾಲಯಕ್ಕೆ ತೇರೆಲ್ಲ ನೋಡಿಕೊಂಡು ಮತ್ತೆ ಬೆಳಗ್ಗೆ ಎದ್ದು ದರ್ಶನನೂ ಮಾಡ್ಕೊಂಡು ಹಾಗೆ ಹೋಗ್ಬೋದು, ನೈಟಲ್ಲೇ ಹಾಲ್ಟ್ ಮಾಡಿಬಿಟ್ಟು. ಇನ್ ಕೇಸ್ ನೀವು ಮುಂಚೆನೇ ಬಂದರೆ. ನೀವು ನೋಡಿ ಇದು ಟೆಂಪಲ್ ಎಂಟ್ರೆನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡೋಕ್ಕಂತೂ ಸೂಪರ್ ಆಗಿತ್ತು. ನಮಗೆ ರಾತ್ರಿ ಹೊತ್ತು ಜನನೂ ತುಂಬ ಜನ ಇದ್ದರು, ಅದು ವೀಕೆಂಡ್ ಆಗಿರೋದ್ರಿಂದ. ಈಗ ನೋಡಿ ಇದೇ ಎಂಟ್ರೆನ್ಸ್, ದೇವಸ್ಥಾನ ಎಂಟ್ರೆನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು MPTR ಅನ್ನೋದು ಚಿಕ್ಕ ಹೋಟೆಲಲ್ಲಿ, ಸೊ ದೇವಸ್ಥಾನ ಮುಂದೆನೇ ಇರುತ್ತೆ. ಸೊ ನಾನು ನಿಮಗೆ ಒಳಗಡೆ ತೋರಿಸ್ತೀನಿ ಟೆಂಪಲ್ ಹೇಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ನೀವು, ಇದು ಎಂಟ್ರೆನ್ಸಲ್ಲೇ ರಾಘವೇಂದ್ರ ಸ್ವಾಮಿ ಮತ್ತು ಶ್ರೀರಾಮ ಅವರು ಇರ್ತಾರೆ ಅಲ್ಲಿ. ಇದು ಎಂಟ್ರೆನ್ಸ್ ಆರ್ಚ್. ಸೊ ಬನ್ನಿ ನಾವು ಜಸ್ಟ್ ಒಳಗಡೆ ನೋಡುವ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಟೆಂಪಲ್ ಸೈಡ್ ಆಗಲಿ, ಲೆಫ್ಟ್ ಆಗಲಿ, ರೈಟ್ ಆಗಲಿ ನೋಡೋಕೆ ತುಂಬ ಸೂಪರ್ ಆಗಿರುತ್ತೆ. ಆ ಪಿಂಕ್ ಕಲರ್ ಕಾಣಿಸ್ತಿದೆಯಲ್ಲ ಅದೇ ನಿಮ್ಗೆ ದೇವಸ್ಥಾನ. ನೋಡಿ ಇಲ್ಲಿ ದೇವಸ್ಥಾನ. ಸೊ ಇಷ್ಟೊತ್ತು ನನ್ನ ವ್ಲಾಗ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ರಾಘವೇಂದ್ರ ದೇವ್ರನ್ನ ನಿಮ್ಗೆ ತೋರಿಸ್ತೀನಿ ಫೈನಲಿ. ನೋಡಿ ನಾವು ಹೋದಾಗ ನೀವು ಲೈವ್ ನೋಡ್ಬೋದಲ್ಲ, ರಾಘವೇಂದ್ರ ಸ್ವಾಮಿ ಅಟ್ ಪ್ರೆಸೆಂಟ್ ಈ ಅಲಂಕಾರದಲ್ಲಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.